ಕಾವೇರಿ ಹಲವರ ಜೀವನಾಡಿ ಅಂತ ಹೇಳ್ತೀವಿ. ಬದಲಾಗಿ ಜಸ್ಟ್ ಮಂಡ್ಯ ಮಾತ್ರ ಅಲ್ಲ, ಬೆಂಗಳೂರಿನ ಜೀವನಾಡಿ ಕೂಡ ಅಂತ ಹೇಳ್ತೀವಿ. ಕಾರಣ ನಾವು ನೀವು ಬೆಳಗ್ಗೆ ಆದ್ರೆ ಕುಡಿಯೋದು ಇದೇ ಕಾವೇರಿ ನೀರು. ಆದ್ರೆ ಕಾವೇರಿ ನೀರನ್ನ ನಾವು ನೀವು ಕುಡಿತೀವಲ್ಲ, ಅದೆಷ್ಟು ಮಟ್ಟಿಗೆ ಸೇಫ್ ಅನ್ನೋದು ನಿಮಗೆ ಗೊತ್ತಾ? ಹಾಗಾಗಿ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಬೇಕು ನೀವು. ರಾಜ್ಯಗಳ ನದಿಗಳ ನೀರು ಕುಡಿಯೋರು ಈ ಸುದ್ದಿಯನ್ನ ನೋಡಿ ಜಸ್ಟ್ ಕಾವೇರಿ ಮಾತ್ರ ಅಲ್ಲ, ಬೇರೆ ಬೇರೆ ನದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ವಿಜಯನಗರ ಜಿಲ್ಲೆ ಜನರೇ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಬೇಕು. ಮಂಡ್ಯ, ಹಾಸನ, ಶಿವಮೊಗ್ಗ ಜನರಂತೂ ಮಿಸ್ ಮಾಡ್ಕೊಳ್ಳೇಬಾರದು ಈ ಸ್ಟೋರಿಯನ್ನ. ಕಲಬುರಗಿ, ಯಾದಗಿರಿ, ರಾಮನಗರ ಜಿಲ್ಲೆ ಜನರೇ ಹುಷಾರ್ ಹುಷಾರ್, ಕಾರಣ ನಿಮಗೂ ಸಂಬಂಧಪಟ್ಟಂತ ಸ್ಟೋರಿ. ನದಿ ನೀರನ್ನ ನೇರವಾಗಿ ಕುಡಿಯುವ ಜನರೇ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ಅಪಾಯದ ಅಂಚಿನಲ್ಲಿದೆ ರಾಜ್ಯದಲ್ಲಿರುವಂತಹ ಬಹುದೊಡ್ಡ ನದಿಗಳು. ರಾಜ್ಯದಲ್ಲಿ 12 ನದಿಗಳ ನೀರು ಸೇಫ್ ಅಲ್ವಂತೆ ಕುಡಿಯೋದಕ್ಕೆ. ಹಾಗಾಗಿ ಬಹುತೇಕ ಜಿಲ್ಲೆಗಳ ಜನ ಒಂದು ನದಿ ಮೇಲೆ ಡಿಪೆಂಡ್ ಆಗೇ ಆಗಿರ್ತೀವಿ ಕುಡಿಯೋದಕ್ಕೆ. ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳಕೆಗೂ ಕೂಡ, ಬಳಕೆ ಮಾಡಿದ್ರೆ ಸಮಸ್ಯೆ ಆಗಲ್ಲ ಬಿಡಿ, ಕುಡಿತೀವಲ್ಲ ನೀರನ್ನ, ಅದು ನಮ್ಮ ದೇಹಕ್ಕೆ ಎಷ್ಟು ಮಟ್ಟಿಗೆ ಸೇಫ್ ಅನ್ನೋದು ಕೂಡ ಪ್ರಶ್ನೆ ಅಲ್ವಾ. ಹಾಗಾಗಿ ರಾಜ್ಯದಲ್ಲಿ ಬಹುತೇಕ 12 ನದಿಗಳಂತೆ ನೋಡಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ನದಿಗಳು ಕೂಡ ಅನ್ಸೇಫ್ ಆಗಿದೆ. ಆ ನೀರನ್ನ ನೇರವಾಗಿ ಡೈರೆಕ್ಟ್ ಆಗಿ ನೀರನ್ನ ಕುಡಿಯೋದು ಅನ್ನೋದು ಸದ್ಯ ಇರುವಂತ ಮಾಹಿತಿ. ಕಾವೇರಿ ನದಿ ಆಗ್ಲೇ ನಾನು ಹೇಳ್ತಾ ಇದ್ದೆ, ಕೊಡಗು, ಮೈಸೂರು, ಮಂಡ್ಯ, ಬೆಂಗಳೂರು ಇವರೆಲ್ಲರೂ ಕೂಡ ಇದೇ ನದಿಯ ಮೇಲೆ ಡಿಪೆಂಡ್ ಕುಡಿಯೋದಕ್ಕೆ. ಬಟ್ ಕಾವೇರಿ ನದಿ ಕೂಡ ಅನ್ಸೇಫ್ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದೆಯಂತೆ. ನೇತ್ರಾವತಿ ನದಿ, ದಕ್ಷಿಣ ಕನ್ನಡ, ಬಂಟ್ವಾಳ ಈ ಭಾಗದ ಜನ ಅದೇ ನದಿಯನ್ನ ನಂಬ್ಕೊಂಡಿದ್ದೀರಿ, ಬಟ್ ಅದು ಕೂಡ ಅನ್ಸೇಫ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಲಕ್ಷ್ಮಣ ತೀರ್ಥ ನದಿ, ಕೊಡಗು ಮತ್ತು ಮೈಸೂರು ಈ ಭಾಗದ ಜನ ಅದ್ರ ಮೇಲೆ ಡಿಪೆಂಡ್ ಆಗಿದ್ದವರು, ಬಟ್ ಆ ನದಿಯ ನೀರು ಕೂಡ ಸೇಫ್ ಅಲ್ಲ ನೇರವಾಗಿ ಕುಡಿಯೋದಕ್ಕೆ ಅನ್ನುವಂತಹ ವಿಚಾರ ವರದಿಯಲ್ಲಿ ಉಲ್ಲೇಖ ಆಗಿದೆಯಂತೆ.